ಜುಲೈ 19ರ ಸಾಧನಾ ಸಮಾವೇಶಕ್ಕೆ ಕನಿಷ್ಠ 10,000 ಮಂದಿ ಭಾಗಿ. ಹೂಡಾ ಅಧ್ಯಕ್ಷ ಎಚ್.ಪಿ. ಅಮರನಾಥ್. E5 ನ್ಯೂಸ್ಗೆ ಸ್ವಾಗತ. ಮೈಸೂರಿನಲ್ಲಿ ಜುಲೈ 19ರಂದು ನಡೆಯುವ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶಕ್ಕೆ ಹುಣಸೂರು ತಾಲೂಕಿನಿಂದ ಕನಿಷ್ಠ 10,000 ಮಂದಿ ಭಾಗವಹಿಸಬೇಕೆಂದು ಹುಣಸೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಪಿ. ಅಮರನಾಥ್ ಮನವಿ ಮಾಡಿದರು. ಹುಣಸೂರು ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಾಧನೆಗಳ ಸಮಾವೇಶ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯ ಬೃಹತ್ ಕಾರ್ಯಕ್ರಮವು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಡೆಯಲಿದೆ. ಪಕ್ಷದ ವರಿಷ್ಠರ ಸೂಚನೆಯಂತೆ ಈ ಸಮಾವೇಶಕ್ಕೆ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಜನರನ್ನ, ಕಾರ್ಯಕರ್ತರು, ಮುಖಂಡರು ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರೆತರಬೇಕು. ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡುತ್ತಿರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ನಾನು ಇವತ್ತಿನ ದಿನ ನಿನ್ನೆ ಕೂತ್ಕೊಂಡು ಭಾಳಷ್ಟು ಮುಖಂಡರಿಗೆ ಹಾಗೂ ಭಾಳಷ್ಟು ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಇಷ್ಟು ಜನಸಂಖ್ಯೆಯಲ್ಲಿ ಸೇರೋದ್ರಿಂದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗ ನಮ್ಮ ಲೀಡರ್ಗಳು ಭಾಳಷ್ಟು ವಿಚಾರಗಳನ್ನ ಮಾತಾಡೋದು, ಕೆಲವು ವಿದ್ಯಮಾನಗಳ ವಿಚಾರ ಮಾತಾಡಿದ್ರು, ಪಕ್ಷದ ವಿಚಾರ ಎಲ್ಲ ಮಾತಾಡಿದ್ರು. ನಾನು ಅದನ್ನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. 19ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಹೆಂಗೆ ರೂಪುರೇಷೆಗಳನ್ನ ಹೆಂಗೆ ಮಾಡಬೇಕು ಅನ್ನೋದು ನೋಡಿ. ನಿಮ್ಗೆಲ್ಲ ಗೊತ್ತಿರೋರಿಗೆ, ನಮ್ಮ ಲೀಡರ್ಗಳಿಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇವತ್ತಿನವರೆಗೂ ನಮ್ಮ ಹುಣಸೂರಿಂದ ಮೈಸೂರು ಕಾರ್ಯಕ್ರಮ ಆಗ್ಬೋದು, ಬೆಂಗಳೂರು ಕಾರ್ಯಕ್ರಮ ಆಗ್ಬೋದು, ಹಾಸನ ಕಾರ್ಯಕ್ರಮ ಆಗ್ಬೋದು, ಯಾವತ್ತೂ ನಮ್ಮ ಹುಣಸೂರಿಂದ ಕಮ್ಮಿ ಜನ ಹೋಗಿದ್ದಾರೆ ಅಂತ ಯಾವತ್ತೂ ಒಬ್ಬನು ಕ್ವಶನ್ ಮಾಡಿದವರು. ನಮ್ಮ ಮೈಸೂರು ಡಿಸ್ಟಿಕಲ್ಲಿ DCC ಆಫೀಸ್ಗಳೆಲ್ಲ ಮಾತಾಡ್ತಾರೆ, ಹುಣಸೂರಿಂದ ಕಾರ್ಯಕರ್ತರುಗಳು ಬಂದಿಲ್ಲ ಅಂತಂದರೆ ನಮ್ಮ ಕಾರ್ಯಕ್ರಮ ಫೇಲ್ಯೂರ್ ಆಗ್ಬಿಡುತ್ತೆ, ದಯವಿಟ್ಟು ಮಂಜಣ್ಣಂಗೆ ಹೇಳಿ ಕೆಲವು ಕಾರ್ಯಕರ್ತರುಗಳನ್ನ ಕಳಿಸ್ಬೇಕು ಅಂದ್ಬಿಟ್ಟಿದ್ದಾನೆ. ಯಾವತ್ತು ನಾವು ಇವತ್ತಿನವರೆಗೂ ಫೇಲ್ಯೂರ್ ಆಗದೇ ಇರೋ ಕಾರ್ಯಕ್ರಮಗಳನ್ನೇ ನಾವು ಮಾಡಿರೋ ಅಂಥದ್ದು. ಅನುಭವಿಸ್ತಾರಂತ ನೋವು ಯಾರಿಗೂ ಗೊತ್ತಿಲ್ಲ. ಅದನ್ನ ನಾವು ಅವ್ರು ಹೇಳ್ತಾರೆ, ಈಗ ಅದನ್ನ ತರಬೇಕಾಯ್ತು, ಇದನ್ನ ತರಬೇಕಾಯ್ತು, ಈಗ ಆಗಿಲ್ಲ 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 ಅಂತ ಹೇಳ್ತಾರೆ. ಬಟ್ ಆದ್ರೆ ಮಂಜಣ್ಣವರು ಯಾವತ್ತೂ ಸಹ ನನ್ಗೆ ಯಾಕೆ ಅಂತ ಸುಮ್ಮನೆ ಇಲ್ಲ. ನಾವು ಹೇಳಿದ ಸುಮಾರು ಸ್ವಲ್ಪ ದಿನ ಬರ್ಲೇಬೇಡಿ ಹುಣಸೂರು ಕಡೆಗೆ, ಆಮೇಲೆ ಗೊತ್ತಾಯ್ತದೆ, ಆಮೇಲೆ ಏನೋ ಆಗ್ಬಿಡ್ತದೆ ಹೆಂಗೆ. ಅವ್ರು ಒಂದೇ ಮಾತು ಹೇಳಿದ್ರಪ್ಪ, ನಾವ್ ಏನ್ ಮಾಡಿದೀವಿ, ನಾವೇನ್ ಕೊಟ್ಟಿದೀವಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ನಿಲ್ಸೋದಂತೂ ಇಲ್ಲಪ್ಪ, ನೀವ್ ಯಾರೇನದು ನಾವು ಕೇಳೋದಿಲ್ಲ ಅಂತ ಹೇಳ್ಕೊಂಡು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಅವ್ರೇನಾದ್ರು ಇಲ್ಲಿ ಸೋತು ಸರ್ಕಾರ ಇಲ್ಲದೆ ಇದ್ರೆ ಪರಿಸ್ಥಿತಿ ಏನಾಯ್ತಿತ್ತು? ಮುಂದೊಂದು ದಿನಗಳಲ್ಲಿ ಒಂದೊಂದು MLA ಗೆದ್ದಿರ್ತಾನೆ, ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬರುವಂತದ್ದು. ಹಾಗಾಗಿ ನಾವು ಬೇರೆಯವ್ರಿಗೆ ಮಾತಾಡೋದಕ್ಕಿಂತ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಗ್ರಾಮದಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಕುತ್ಕೊಂಡು ಚರ್ಚೆ ಮಾಡುವಂತ ಜಾಗಗಳಲ್ಲಿ ಏನ್ ಮಾಡ್ತಾ ಇದೀವಿ, ದಯಮಾಡಿ ಅದನ್ನ ಇನ್ ಮುಂದೆ, ಯಾಕಂದ್ರೆ ಇದು ಏನು ವರ್ಷಗಳೇನು ಬೇಗ ಕಣ್ಮೂಡಷ್ಟರಲ್ಲಿ ಮುಗ್ದೈತಾ ಇರ್ತಾರೆ ವರ್ಷಗಳಿಗೆ. ಆಗ್ಲೇ 2.5 ವರ್ಷ ಆಗೇ ಹೋಯ್ತು ಗೆದ್ದು ಸೋತು. ಇನ್ನೊಂದು ವರ್ಷ ಆಯ್ತು ಅಂದ್ರೆ ಎಲೆಕ್ಷನ್ ಶುರು ಆಯ್ತು ಅಂತ ಲೆಕ್ಕ. ದಯಮಾಡಿ ಎಲ್ಲ ಕಾರ್ಯಕರ್ತರು ನಮ್ಮ ವೈಯಕ್ತಿಕ ಏನೇನಾದ್ರು ಇರ್ಲಿ, ಆದ್ರೆ ಪಕ್ಷದ ವಿಚಾರ ಬಂದಾಗ, ಮಂಜಣ್ಣವ್ರ ವಿಚಾರ ಬಂದಾಗ ಎಲ್ಲೂ ಸಹ ಗುಟ್ಕೊಟ್ಟು ಮಾತಾಡ್ಬೇಡಿ, ದಯಮಾಡಿ ಗುಟ್ಕೊಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನಾವು ಕೆಲಸ ಮಾಡಿದೀವಿ, ಈಗ ಸರ್ಕಾರ ಸಾಧನೆ ಮಾಡ್ತಾ ಇದೆ. ಇವತ್ತು ಎಲ್ಲರೂ ಹೇಳ್ತಾರೆ ಬಿಟ್ಟಿ ಬಗ್ಗೆ ಕೊಟ್ಬಿಟ್ರು, ಸರ್ಕಾರ ದಿವಾಳಿ ಎದೋಯ್ತು. ನನ್ನ ಮಗ ಮಾತಾಡೋರು ಹೆಂಡತಿಗೆ 2,000 ಬೇಡ ಅಂತ ಯಾವನ್ ಬರ್ಕೊಟ್ಟವ್ರೆ? ಯಾರು ನನ್ನ ಹೆಂಡತಿ ಬಸ್ಸಲ್ಲಿ ಓಡಾಡಬೇಡಿ ಫ್ರೀ ಅಂತ ಹೇಳ್ಬಿಟ್ಟು ನಾನು ಕಳಿಸ್ತಾ ಇಲ್ಲಪ್ಪ ಅಂತ ಯಾವ ಒಬ್ಬ ಲೀಡರ್, ಒಬ್ಬ ಕಾರ್ಯಕರ್ತ ಹೇಳ್ತಾ ಇದ್ದಾನೆ? 200 ಯೂನಿಟ್ ಕರೆಂಟ್ ಬೇಡ ನಮ್ಮ ಮನೆಗಪ್ಪ, ಕಿತ್ತಾಕ್ಸ್ಬಿಡಿ, ನಾವು ಬಿಲ್ ಕಟ್ತೀವಿ ಅಂತ ಯಾರು ಘೋಷಣೆ ಮಾಡ್ಕೊಂಡಿದ್ದಾರೆ? ಎಲ್ಲಾ ಪಡ್ಕೊಂಡು ನಾವು ಪ್ರಚಾರದಿರ್ತೀವಿ, ಸತ್ತೋಗಿಲ್ಲ ನಾವು ವಿರೋಧಕ್ಕೋಸ್ಕರ ಬದುಕಿದೀವಿ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಮಾತಾಡ್ತಾರೆ. ಆದ್ರೆ ನಾವು ಫ್ರೀಯಾಗಿ ಕೊಡ್ತಾರ, ನಾವ್ಯಾಕೆ ಮಾತಾಡ್ತಾ ಇಲ್ಲ? ನಾವು ಮಾತಾಡ್ಬೇಕಲ್ವಾ? ಯಾವ್ದಾರ ಬಿಜೆಪಿ ನಾಯಕರು ಇರ್ಬೋದು, JDS ನಾಯಕರು ಇರ್ಬೋದು, ಬಿಟ್ಟಿ ಬಗ್ಗೆ ಕೊಟ್ಬಿಟ್ರು, ಜನಗಳನ್ನ ಸೋಮಾರಿ ಮಾಡ್ಬಿಟ್ರು, ಅಕ್ಕಿ ಕೊಟ್ಬಿಟ್ರು, ಇನ್ನೊಂದು ಕೊಟ್ಬಿಟ್ರು, ಎಲ್ಲ ಹೇಳ್ಬಿಟ್ರಲ್ಲಪ್ಪ. ಯಾರು ಡಿಕ್ಲೇರ್ ಮಾಡ್ಕೊಂಡಿದ್ರೆ ನನ್ಗೆ ಅಕ್ಕಿ ಬೇಡ, ಕರೆಂಟ್ ಬೇಡ, ಫ್ರೀಯಾಗಿ ಓಡಾಡಲ್ಲ ಬಸ್ಸಲ್ಲಿ, 2,000 ಬೇಡ ಅಂತ ಯಾರೋ ಒಬ್ರು ತಗೊಂಡಿದಾರ? ಯಾವ ಪೇಪರ್ ಅಲ್ಲೂ ಬರ್ಲಿಲ್ಲ, ಯಾವ ವಿಡಿಯೋಲ್ಲೂ ಬರ್ಲಿಲ್ಲ ನನ್ಗೆ ಬೇಡ ಅಂತ. ಬಟ್ ತಗೊಳತಾನೆ ಅವ್ರೆ, ಮಾತಾಡೋದು ಮಾತಾಡ್ತಾರೆ.